ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯ 28ನೇ ವಚನ. ಶಾಸ್ತ್ರಿಗಳಲ್ಲಿ ಒಬ್ಬನು ಯೇಸುವಿನ ಬಳಿಗೆ ಬಂದು, ಎಲ್ಲಾ ಆಜ್ಞೆಗಳಲ್ಲಿ ಮುಖ್ಯವಾದ ಆಜ್ಞೆ ಯಾವುದು ಎಂದು ಕೇಳಿದನು. ಪ್ರಿಯರೇ, ಒಮ್ಮೆ ಬಿಲಿ ಗ್ರಹಂ ಅವರ ಬಳಿ ಪತ್ರಿಕಾ ವರದಿಗಾರರೊಬ್ಬರು ಬಂದು, ಇಡೀ ಬೈಬಲ್ನಲ್ಲಿ ನಿಮಗೆ ಇಷ್ಟವಾದಂಥ ಭಾಗ ಯಾವುದು ಎಂದು ಕೇಳಿದಾಗ ಅವರು ತಕ್ಷಣವೇ ಪ್ರೀತಿಯ ಬಗ್ಗೆ ಹೇಳಿರುವ 1 ಕೊರಿಂಥ 13ನೇ ಅಧ್ಯಾಯ ನನಗೆ ಅತ್ಯಂತ ಪ್ರಿಯವಾಗಿರುವಂಥ ಭಾಗ ಎಂದು ಹೇಳಿ ಅದಕ್ಕೆ ಕಾರಣಗಳನ್ನೆಲ್ಲ ವಿವರಿಸಿದರು. ಹೌದು, ಈ ಲೋಕದ ಅತ್ಯಂತ ದೊಡ್ಡ ಶಕ್ತಿಯೂ ಆದ ಪ್ರೀತಿಗಾಗಿ ಬೈಬಲ್ನಲ್ಲಿ ಒಂದು ಇಡೀ ಅಧ್ಯಾಯವನ್ನೇ ಮೀಸಲಿಟ್ಟಿರುವುದು ಎಂದರೆ ಆಶ್ಚರ್ಯವಲ್ಲವೇ? ಒಮ್ಮೆ ಶಾಸ್ತ್ರಿಗಳಲ್ಲಿ ಒಬ್ಬನು ಯೇಸು ಕ್ರಿಸ್ತನ ಬಳಿಗೆ ಬಂದು, ಎಲ್ಲಾ ಆಜ್ಞೆಗಳಲ್ಲಿ ಮುಖ್ಯವಾದಂಥ ಆಜ್ಞೆ ಯಾವುದು ಎಂದು ಕೇಳಿದನು. ಏಕೆಂದರೆ ಇದು ಒಂದು ಸಾಮಾನ್ಯ ಪ್ರಶ್ನೆಯಾಗಿರಲಿಲ್ಲ. ಆ ದಿನಗಳಲ್ಲಿ ಧರ್ಮಶಾಸ್ತ್ರಜ್ಞರು ಇಡೀ ನಿಯಮಾವಳಿಗಳು ಮತ್ತು ಪ್ರವಾದನೆಗಳ ಭಾಗಗಳಿಂದ ದೇವರ ಆಜ್ಞೆಗಳನ್ನೆಲ್ಲ ಒಟ್ಟುಗೂಡಿಸಿ ಬರೋಬ್ಬರಿ 3600 ಆಜ್ಞೆಗಳಾಗಿ ವಿಂಗಡಿಸಿ ಇಟ್ಟಿದ್ದಾರೆ. ಇವುಗಳಲ್ಲಿ ಮುಖ್ಯವಾದ ಆಜ್ಞೆ ಯಾವುದು ಎಂದು ಕೇಳಿದರೆ ಯಾರು ತಾನೇ ಹೇಳಲು ಸಾಧ್ಯ? ಆದರೆ ಯೇಸು ತಕ್ಷಣವೇ ನಿನ್ನ ದೇವರಾದ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಮನಸ್ಸಿನಿಂದಲೂ, ನಿನ್ನ ಪೂರ್ಣ ಬಲದಿಂದಲೂ ಪ್ರೀತಿಸಬೇಕು ಎಂಬುದೇ ಪ್ರಧಾನವಾದಂಥ ಆಜ್ಞೆ. ಇದಕ್ಕೆ ಸಮಾನವಾದ 2ನೇ ಆಜ್ಞೆ ಯಾವುದೆಂದರೆ, ನೀನು ನಿನ್ನನ್ನು ಪ್ರೀತಿಸಿಕೊಳ್ಳುವಂತೆಯೇ ನಿನ್ನ ನೆರೆಯವನನ್ನು ಕೂಡ ಪ್ರೀತಿಸಬೇಕು ಎಂಬುದೇ. ಇವುಗಳಿಗಿಂತ ದೊಡ್ಡ ಆಜ್ಞೆ ಬೇರೆ ಯಾವುದೂ ಇಲ್ಲ ಎಂಬುದಾಗಿ ಹೇಳಿದರು. ಹೌದು ಪ್ರಿಯರೇ, ಪೌಲನು ಪ್ರೀತಿಯೇ ದೊಡ್ಡದು ಎಂದನು. ಯೇಸು ಕ್ರಿಸ್ತನು ಪ್ರೀತಿಯೇ ಪ್ರಧಾನವಾದದ್ದು ಎಂದರು. ಎಲ್ಲಕ್ಕಿಂತ ಮಿಗಿಲಾಗಿ ಒಬ್ಬರನ್ನೊಬ್ಬರು ಗಾಢವಾಗಿ ಪ್ರೀತಿಸುವವರಾಗಿರ್ರಿ ಎಂದು ಒಂದು ಪೇತ್ರನು ಹೇಳುವವನಾಗಿದ್ದಾನೆ. ಹಾಗಾಗಿ ಪ್ರೀತಿಯೇ ಪ್ರಧಾನವಾದದ್ದು. ನಾವು ಎಲ್ಲರನ್ನು ನಿಷ್ಕಪಟವಾಗಿ ಪ್ರೀತಿಸಿ ನಾವು ಎಲ್ಲರಿಗೂ ಸಹಾಯ ಮಾಡುವವರಾಗಿರೋಣ. ಹಾಗಾಗುವಂತೆ ದೇವರು ತಾನೇ ನಿಮ್ಮ ಜೊತೆಗಿದ್ದು ನಿಮಗೆ ಸಹಾಯ ಕೊಟ್ಟು ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.